ಸಂಬಳವನ್ನು ಕೊಡ್ತದೆ ಬಿಟ್ಟರೆ ನಮ್ಮ ಜೀವನ ಆಧಾರಕ್ಕಾಗಿ ಏನನ್ನು ಮಾಡಿಕೊಡ್ಲಿಲ್ಲ. ಯಾಕಂತ ಹೇಳಿದರೆ ಈಗ ಇಲ್ಲಿ ಸ್ಟ್ರೈಕಿಗೆ ಬಂದದಲ್ಲಿ ತುಂಬ ಹೆಂಗಸರಿದ್ದಾರೆ, ಅವರಿಗೆ ಪೀರಿಯಡ್ಸ್ ಆಗುತ್ತೆ, ವಾಶ್ರೂಮಿಗೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಇಂಥ ಪರಿಸ್ಥಿತಿಯಲ್ಲಿಯೂ ಕೂಡ ನಮ್ಮ ಹಕ್ಕನ್ನು ಪಡ್ಕೊಳ್ಳೋಕ್ಕೋಸ್ಕರ ಇಲ್ಲಿ ನಾವು ಬಂದಿದ್ದೆ ಸರ್. ಜನಸಾಮಾನ್ಯರಿಗೆ ಕೊಡುವ ಬೆಲೆಯನ್ನು ಈ ಶೋಷಿತ ವರ್ಗರು ಅಂತ ಹೇಳ್ತಾರೆ. ಶೋಷಿತ ವರ್ಗರಿಗೆ ನಾವು ಸಮಾಜದಲ್ಲಿ ಒಳ್ಳೆ ಸೇವೆ ಕೊಡ್ತೇವೆ ಅಂತ ಹೇಳಿ, ಸಮಾಜದಲ್ಲಿ ಅತಿ ಕೀಳು ಮಟ್ಟದ ಶೋಷಿತ ವರ್ಗದವರು ಯಾರು ಸರ್? ನಾವು ಸರ್, ವಿಕಲಚೇತನರು ಸರ್. ಆದರೆ ನಮಗೆ ಏನು ಕೊಟ್ಟಿದೆ ಸರ್ ಸರ್ಕಾರ? ಬೇಡಿಕೆಗಳು ನಮ್ಮದು ಒಂದೇ ಸರ್, ಕಾಯಮಾತಿ ಆಗಬೇಕು. ನಮ್ಮ ಇಷ್ಟರವರೆಗಿನ ಬೇಡಿಕೆಗಳು 16 ವರ್ಷ ನಾವು ಸೇವೆಯನ್ನು ಕೊಟ್ಟಿದ್ದೇವೆ, ನಮಗೆ ಕಾಯಮಾತಿ ಆಗಬೇಕು. ಕಾಯಮಾತಿ ಆಗುವವರೆಗೂ ಯಾವುದೇ ರೀತಿಯಲ್ಲಿಯೂ ನಮ್ಮ ಹೋರಾಟವನ್ನು ನಾವು ಕೈ ಬಿಡುವುದಿಲ್ಲ ಸರ್. ಸರ್, ಈಗ ಸರ್ ಮೊದಲು 750ರಿಂದ ಸ್ಟಾರ್ಟ್ ಆಗಿದೆ, ಈಗ 9000ಕ್ಕೆ ಬಂದು ನಿಂತಿದೆ. ಆ 9000ದಲ್ಲಿ ಜೀವನ ಹೇಗೆ ನಡೆಸಬಹುದು ನಾವು ಅನ್ನೋದು ಎಲ್ಲರಿಗೂ ಕಲ್ಪನೆ ಇದೆ. ಆದರೆ ಏನಂತ ಹೇಳಿದರೆ ಈಗ ನಮಗೆ ಕಾಯಮಾತಿ ಆಗಬೇಕು. ಕಾಯಮಾತಿಯಲ್ಲಿ ಸರ್ಕಾರ ಸರಿ ಸಮಾನ ಎಷ್ಟು ಸಂಬಳ ಕೊಡ್ತದೆಯೋ ಅಷ್ಟು ಸಂಬಳವನ್ನು ನಮಗೆ ಕೊಡಲಿ ಸರ್. ಕಾಯಮಾತಿ ಅಂದರೆ ಹೇಳಿದರೆ ಅದಕ್ಕೆ ಎಕ್ಸ್ಪೆಕ್ಟೇಷನ್ ಇರುವುದಿಲ್ಲ ಸರ್. ಸರ್ಕಾರದ ಸುತ್ತೋಲೆಯ ಪ್ರಕಾರ ಇರ್ತದೆ. ಒಂದು ಕಾಯಮಾತಿ ವ್ಯಕ್ತಿಗಳಿಗೆ ಎಷ್ಟು ಸಂಬಳವನ್ನು ಕೊಡಬೇಕು ಆ ಸುತ್ತೋಲೆಯ ಪ್ರಕಾರವೇ ಇರ್ತದೆ ಸರ್. ಏನೂ ಸ್ಪಂದನೆ ಮಾಡಲಿಲ್ಲ ಸರ್. ನೋಡಿ ಸರ್, ಸರ್ಕಾರ ಹೇಳ್ತದೆ ಶೋಷಿತ ವರ್ಗದವರನ್ನು ನಾವು ನೋಡ್ತಾ ಇದ್ದೇವೆ ಅಂತೇಳಿ. ಸಮಾಜದಲ್ಲಿ ಅತಿ ಕೆಳಮಟ್ಟದ ಶೋಷಿತ ವರ್ಗದವರು ಸರ್. ನಾವು ಅಹೋರಾತ್ರಿ ಧರಣಿ ಕೂತಿದ್ದೇವೆ ಸರ್. ಒಂದೇ ಒಂದು ವ್ಯಕ್ತಿ ನಮ್ಮ ಕಡೆ ಕಣ್ಣು ತಿರುಗಿಸಿ ಕೂಡ ನೋಡ್ಲಿಲ್ಲ ಅಂತ ಹೇಳಿದ್ರೆ ಎಲ್ಲಿಗೆ ಬಂದಿದೆ ಸರ್ ನಾವಾಗಾದ್ರೆ? ಸರ್, ಮುಂದಿನ ಪ್ರತಿಭಟನೆಯ ರೂಪುರೇಷೆಗಳಿಷ್ಟೇ. ನಮಗೆ ಕಾಯಂ ಮಾಡಲಿಲ್ಲ ಅಂತ ಹೇಳಿದರೆ ನಾವು ಈ ಹೋರಾಟವನ್ನು ಕೈ ಬಿಡುವುದಿಲ್ಲ. ಒಂದು ವೇಳೆ ನಮಗೆ ಅಧಿಕಾರಿಗಳು ಆಶ್ವಾಸನೆ ಕೊಡಲಿಕ್ಕೆ ಬರುವುದಿದ್ರೆ, ಶಾಸಕಿಗ ನಮ್ಮ ಸಚಿವರೇನಾದರೂ ಆಶ್ವಾಸನೆ ಕೊಡಲಿಕ್ಕೆ ಬರ್ತಿದ್ರೆ ಒಂದ ಲೆಟರ್ ಮೂಲಕ ತರಬೇಕು ಸರ್. ಇಲ್ಲ ಅಂದರೆ ಅವರ ಕೈಯಲ್ಲಿ ವಿಷದ ಬಾಟ್ಲಿ ತರಲಿ, ನಮಗೆಲ್ಲರಿಗೆ ಕೊಡಲಿ ಸರ್. ನಮಗೆಲ್ಲರಿಗೆ ಕೊಡಲಿ ಸರ್. ಅದನ್ನು ಕುಡಿದು ನಾವು ಮಲಗ್ತೇವೆ, ಅವರು ಸಂತೋಷವಾಗಿ ಇರಲಿ ಸರ್, ಅವರು ನೆಮ್ಮದಿಯಾಗಿರಲಿ ಸರ್. ನಮ್ಮ ಹೊಟ್ಟೆಯೊಳಗೆ ಏನು ನೋವಿದೆ, ನಾವೇನು ಇಲ್ಲಿ 4 ದಿವಸದಿಂದ ಕಷ್ಟಪಡ್ತಿದ್ದೇವೆ, ಅವರಿಗೆ ನಮ್ಮಂಥ ಮಕ್ಕಳು ಇಲ್ಲ ಕಾಣ್ತದೆ, ನಮ್ಮಂಥ ಕುಟುಂಬದಲ್ಲಿ ನಮ್ಮಂಥವ್ರು ಯಾರು ಇಲ್ಲ ಅಂತ ಕಾಣ್ತದೆ. ಸೊ ಹಾಗಾಗಿ ಅವರಿಗೆ ನಮ್ಮ ನೋವು ಗೊತ್ತಾಗ್ತಾ ಇಲ್ಲ. ಅವರು ನಮ್ಮ ಮುಂದಿನ ರೂಪುರೇಷೆ ಅದೇ. ಒಂದು ವೇಳೆ ನಮಗೆ ಆಶ್ವಾಸನೆ ಕೊಡುದಿದ್ರೆ ವಿಷದ ಬಾಟ್ಲು ತರಲಿ, ನಾವು ಅದನ್ನು ಕುಡ್ದು ಇಲ್ಲಿ ಮಲಗ್ತೇವೆ, ಅವರು ಆರಾಮ್ಸೆ ಅವ್ರು ಹೇಗೆ ಬೇಕೋ ಹಾಗೆ ಇರಲಿ ಸರ್.